ಅಭಯೇತಂ ವಿಧಿ ಸರ್ವಪೂರ್ವಗೀರ್ವಾಣವಿಜ್ಞಾನದಮಾನತೋಸ್ಮಿ ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮಯೇವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯಸಾಧಕಃ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಾ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ ಸ್ಮರಣಾದ್ ಭವೇತ್. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತನ್ನಮಸ್ಯೆ ಗುರುನ್ ಮಮ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸೃಷ್ಟಿಸ್ಥಿತ್ಯಪ್ಯೇಹಾ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವೀಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷೌ ವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ಯಂ ಪ್ರವ್ರಜन्तಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ. ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ तं ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ಭಾಗವತದ ಷಷ್ಠ ಸ್ಕಂಧದ 5ನೇ ಅಧ್ಯಾಯದಲ್ಲಿ ಇವತ್ತು 10ನೇ ಶ್ಲೋಕ. ಶ್ರೀ ಶುಕ ಉವಾಚ. ಕೇಳಿಸ್ತಾ ಇದೆಯಾ? ಎಲ್ಲೋಗಿದ್ದಾರೆ ಎಲ್ಲರೂ? ಕೇಳಿಸ್ತಾ ಇದೆ ಆಚಾರ್ಯ. ಕೇಳಿಸುತ್ತೆ ಆಚಾರ್ಯ. ಶ್ರೀ ಶುಕ ಉವಾಚ. ತನ್ನಿಶಮ್ಯಾಥ ಹರ್ಯಶ್ವಾಃ ಔತ್ಪತ್ತಿಕಮನೀಷಯಾ ವಾಚಕ್ಕೂಟಂ ಚ ದೇವರ್ಷೇಃ ಸ್ವಯಂ ವಿಮಮೃಷುರ್ಧಿಯಾ. ಹರ್ಯಶ್ವರು ತಪಸ್ಸಿಗೆ ಹೋಗಿದ್ದಾರೆ, ಪ್ರಜಾ ಅಭಿವೃದ್ಧಿಯನ್ನು ಉಂಟು ಮಾಡಬೇಕು ಅಂತ. ಆ ಸಮಯದಲ್ಲಿ ದೇವರ್ಷಿಗಳಾದಂತಹ ನಾರದರು ಬಂದು ಅವರಿಗೆ 10 ಪ್ರಶ್ನೆಗಳನ್ನು ಕೇಳಿದ್ದಾರೆ. ಈ ಪ್ರಶ್ನೆಗಳಿಗೆ ಉತ್ತರ ಗೊತ್ತಿದೆಯಾ ನಿಮಗೆ? ಇದನ್ನು ತಿಳ್ಕೊಳ್ಳದೆ ನೀವು ನಿಮಗೆ ಅನುರೂಪರಾದಂತಹ ಸಂತತಿಯನ್ನ ಹೇಗೆ ಪಡಿತೀರಿ ಅಂತ ಪ್ರಶ್ನೆ ಮಾಡಿದರು. 10 ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಭೂಮಿಯ ಅಂತ್ಯವನ್ನ ತಿಳ್ಕೊಂಡಿದ್ದೀರಾ? ಎರಡನೇದ್ದು, ಒಬ್ಬನೇ ಪುರುಷ ಇರುವಂತಹ ದೇಶ ಯಾವುದು ಗೊತ್ತಾ? ಮೂರನೇದ್ದು, ಒಳಗೆ ಪ್ರವೇಶ ಮಾಡಿದರೆ ಮತ್ತೆ ಹೊರಗೆ ಬರ್ಲಿಕ್ಕಾಗೋದಿಲ್ಲ ಅಂತಹ ಒಂದು ಬಿಲ. ಆಮೇಲೆ ನಾನಾ ರೂಪಗಳನ್ನ ಹೊಂದಿರತಕ್ಕಂತಹ ಹೆಣ್ಣು ಯಾರು ಗೊತ್ತಾ? ಆಮೇಲೆ ವ್ಯಭಿಚಾರಿಣಿಯ ಸಹವಾಸವನ್ನ ಮಾಡಿದಂತಹ ಗಂಡಸು ಅವನು ಯಾರು ಗೊತ್ತಾ? ಇನ್ನೊಂದು, ಎರಡೂ ಕಡೆಯಲ್ಲಿಯೂ ಹರಿಯುವಂತಹ ನದಿ ಯಾವುದು ಗೊತ್ತಾ? ಮತ್ತೊಂದು ಮನೆ, ಅದ್ಭುತವಾದ ಮನೆ, 25 ಜನರು ವಾಸ ಮಾಡಿಕೊಂಡಿದ್ದಾರೆ, ಅಂಥ ಮನೆ ಯಾವುದು ಗೊತ್ತಾ?
ಆಮೇಲೆ ವಿಚಿತ್ರವಾಗಿ ಮಾತಾಡುವಂತಹ ಹಂಸ ಪಕ್ಷಿ. ವಿಚಿತ್ರವಾದ ಕಥೆಗಳು, ಯಾರೋ ಮ್ಯೂಟ್ ಮಾಡಿಲ್ಲ ನೋಡ್ರಿ. ವಿಚಿತ್ರವಾದ ಕಥೆಗಳನ್ನು ಹೇಳುವಂತಹ ಹಂಸ ಪಕ್ಷಿ ಯಾವುದು ಗೊತ್ತಾ ಅಂತ. ಆಮೇಲಿನ ಪ್ರಶ್ನೆ, ಕತ್ತಿಯ ಅಲುಗಿನಂತೆ ಬಹಳ ತೀಕ್ಷ್ಣವಾದ ಚಕ್ರ ಯಾವುದು ಗೊತ್ತಾ. ಕೊನೆಯ ಪ್ರಶ್ನೆ, ಸರ್ವಜ್ಞನಾದಂತಹ ತಮ್ಮ ತಂದೆಯ ಆದೇಶ ಯಾವುದು ಅಂತ. ಇದಿಷ್ಟು 10 ಪ್ರಶ್ನೆಗಳನ್ನ ನಾರದ ಮಹರ್ಷಿಗಳು ಮಾಡಿದ್ದಕ್ಕೆ ಶುಕಾಚಾರ್ಯರು ಈಗ ಮುಂದೆ ಹೇಳ್ತಾ ಇದ್ದಾರೆ. ನಾರದರ ಈ ಮಾತನ್ನ ಕೇಳಿ ಹರ್ಯಶ್ವರು ಏನೋ ಒಗಟಿನ ರೂಪದಲ್ಲಿ ಹೇಳ್ತಾ ಇದ್ದಾರೆ ನಾರದರು. ಈ ಮಾತಿನ ರಹಸ್ಯ ಏನು ಅಂತ ತಮ್ಮ ಬುದ್ಧಿಯಿಂದ ಆಲೋಚನೆ ಮಾಡಿದ್ರಂತೆ. ಅವರೆಲ್ಲ ಮಹಾಬುದ್ಧಿವಂತರು. ಸಹಜವಾದ ತಮ್ಮ ವಿಚಾರ ಶಕ್ತಿಯಿಂದ, ತಮ್ಮ ಬುದ್ಧಿಶಕ್ತಿಯಿಂದ ಇದನ್ನ ಆಲೋಚನೆ ಮಾಡಿದ್ರು. ಸ್ವಯಂ ವಿಮೃಶುಹು ಧಿಯಾ ಅಂತ. ಧಿಯಾ ಅಷ್ಟೇ ಹೇಳದೆ ಔತ್ಪತ್ತಿಕ ಮನೀಷಯ ಅಂತ ಸೇರಿಸಿದ್ದಾರೆ. ಔತ್ಪತ್ತಿಕವಾದ ಮನೀಷ ಅಂದ್ರೆ ಅವರಿಗೆ ಸ್ವಾಭಾವಿಕವಾಗಿ ತಮ್ಮಲ್ಲಿ ಇರುವಂತಹ ಒಂದು ವಿಚಾರ ಶಕ್ತಿ, ಅದನ್ನ ಸೇರಿಸಿಕೊಂಡು ತಮ್ಮ ಬುದ್ಧಿಯಿಂದ ವಿಚಾರ ಮಾಡಿದ್ರು ಅಂತ ಅರ್ಥ. ಔತ್ಪತ್ತಿಕ ಮನೀಷ ಜೊತೆಗೆ ಧಿಯ. ವಿಚಾರ ಮಾಡಿದ್ರಂತೆ. ವಿಮಮೃಷು ಅಂದ್ರೆ ವಿಚಾರ ಮಾಡಿದ್ರು ಅಂತ ಅರ್ಥ. ತನ್ನಿಶಮ್ಯಾಥ ಹರ್ಯಶ್ವಾಹ ಔತ್ಪತ್ತಿಕ ಮನೀಷಯಾ ವಾಚಕ್ಕೂಟಂ ಚ ದೇವರ್ಷೇಃ ಸ್ವಯಂ ವಿಮಮೃಷುರ್ಧಿಯಾ ಭೂಕ್ಷೇತ್ರಂ ಬೀಜಸಂಜ್ಞಸ್ಯ ಯದನಾದಿ ನಿಬಂಧನಂ ಅದೃಷ್ಟ್ವಾ ತಸ್ಯ ನಿರ್ವಾಣಂ ಕಿಮಸತ್ಕರ್ಮಭಿರ್ಭವೇತ್. ಮೊದಲನೇ ಪ್ರಶ್ನೆ, ಭೂಮಿಯ ಅಂತ್ಯ ಯಾವುದು ಗೊತ್ತಾ ನಿಮಗೆ. ಆ ಭೂಮಿಯ ಕೊನೆ, ಆ ಭೂಮಿಯ ಕೊನೆಯನ್ನ ಕಾಣದೆ ನೀವು ಹೇಗೆ ಸಂತಾನವನ್ನು ಪಡಿತೀರಿ ಅಂತ ಮೊದಲನೇ ಪ್ರಶ್ನೆಯನ್ನ ಮಾಡಿದ್ರು. ಅದಕ್ಕೆ ಉತ್ತರ, ಭೂಮಿಯ ಅಂತ್ಯವನ್ನ ಕಾಣೋದು ಅಂತಂದ್ರೆ ಈ ಲಿಂಗ ಶರೀರ ಏನಿದೆ, ಆ ಲಿಂಗ ಶರೀರ ಭಂಗ ಮಾಡಿಕೊಳ್ಳುವಂತಹ ಉಪಾಯವನ್ನ ಕಂಡುಕೊಳ್ಳೋದು ಅಂತ ಅರ್ಥ. ಭೂಮಿಯ ಅಂತ್ಯ ಅಂದ್ರೆ ಹಾಗೆ. ಹುಟ್ಟು ಸಾವು ಅನ್ನೋದು ಈ ಜೀವಕ್ಕೆ ಬರ್ತಾನೇ ಇರ್ತದೆ. ಅದಕ್ಕೆ ಕಾರಣ ಲಿಂಗ ಶರೀರ. ಎಲ್ಲಿವರೆಗೆ ಲಿಂಗ ಶರೀರ ಭಂಗ ಆಗೋದಿಲ್ಲವೋ ಅಲ್ಲಿವರೆಗೆ ಇದಕ್ಕೆ ಕೊನೆ ಇಲ್ಲ. ಈ ಹುಟ್ಟು ಸಾವುಗಳಿಗೆ ಕೊನೆ ಇಲ್ಲ. ಹಾಗಾಗಿ ಭೂಮಿಯ ಅಂತ್ಯ ಅಂದ್ರೆ ಯಾವುದು? ಲಿಂಗ ಶರೀರದ ಭಂಗ. ಅನಾದಿಯಾಗಿರ್ತಕ್ಕಂಥದ್ದು ಈ ಲಿಂಗ ಶರೀರ. ಅದು ಜೀವರುಗಳಿಗೆಲ್ಲ ಬೀಜದಂತೆ ಇದೆ. ಭೂಕ್ಷೇತ್ರಂ ಬೀಜ ಸಂಜ್ಞಸ್ಯ ಯದ್ ಅನಾದಿ ನಿಬಂಧನಂ. ಅನಾದಿಯಾದ ಲಿಂಗ ಶರೀರ ಅಂತನ್ನೋದು ಎಲ್ಲಾ ಜೀವರುಗಳಿಗೂ ಕೂಡ ಬೀಜ ಸ್ಥಾನದಲ್ಲಿ ಇದೆ. ಅದು ಮಣ್ಣಿನಲ್ಲಿ ಅನಾದಿ ಕಾಲದಿಂದ ಹುದುಗಿ ಬಿಟ್ಟಿದೆ. ಬೀಜವನ್ನ ಮಣ್ಣಿನಲ್ಲಿ ಹಾಕಿದ್ರೆ ಏನಾಗತ್ತೆ? ಮೊಳಕೆ ಒಡೆಯತ್ತೆ, ಹುಟ್ಟುತ್ತದೆ. ಅದು ಹುಟ್ಟುತ್ತಾನೆ ಇರ್ತದೆ. ಈ ಜೀವ ಅನಾದಿ ಕಾಲದಿಂದಲೂ ಕೂಡ ಹುಟ್ಟುತ್ತಾನೆ ಇದ್ದಾನೆ, ಸಾಯ್ತಾನೆ ಇದ್ದಾನೆ, ಹುಟ್ಟುತ್ತಾನೆ ಇದ್ದಾನೆ. ಎಷ್ಟು ಸಲ ಸತ್ರು ಮತ್ತು ಹುಟ್ಟುತ್ತಾನೆ. ಯಾಕೆಂದ್ರೆ ಆ ಬೀಜ ಅನಾದಿ ಕಾಲದಿಂದ ಇರುವಂತಹ ಲಿಂಗ ಶರೀರ ಅದು ಭೂಮಿಯೊಳಗೆ ಹುದುಗಿ ಬಿಟ್ಟಿದೆ. ಅದಕ್ಕೆ ಅಂತ್ಯ ಆಗಬೇಕು. ಆ ಬೀಜವನ್ನು ತೆಗಿಬೇಕು. ಆ ಬೀಜ ಮಣ್ಣಿನಲ್ಲಿ ಎಷ್ಟರವರೆಗೆ ಇರ್ತದೋ ಅಷ್ಟರವರೆಗೆ ಮತ್ತು ಮೊಳಕೆ ಹೊಡಿತಾನೆ ಇರ್ತದೆ. ಅದಕ್ಕೇನ್ ಮಾಡಬೇಕು? ಆ ಭೂಮಿಯಲ್ಲಿ ಮಣ್ಣಿನಲ್ಲಿ ಇರುವಂತಹ ಬೀಜವನ್ನ ಮತ್ತೆ ಅದು ಅಂಕುರ ಒಡೆಯದಂತೆ ಅದನ್ನ ತೆಗೆದು ಭಂಗ ಮಾಡಬೇಕು, ಅದನ್ನ ಸುಟ್ಟಾಕಬೇಕು ಅದನ್ನ. ಹಾಗೆ ಲಿಂಗ ಶರೀರ ಇರೋವರೆಗೆ ಜೀವ ಮತ್ತು ಸ್ಥೂಲ ಶರೀರಗಳನ್ನು ಪಡಿತಾನೆ ಇರ್ತಾನೆ.
ಆ ಸ್ಥೂಲ ಶರೀರಗಳು ಇನ್ನು ಮೇಲೆ ಬರಬಾರದು ಅಂತಾದ್ರೆ ಆ ಲಿಂಗ ಶರೀರ ಭಂಗ ಆಗಬೇಕು. ಆ ಲಿಂಗ ಶರೀರ ಭಂಗ ಆಗಲಿಕ್ಕೆ ಉಪಯೋಗವಾಗದೇ ಇರುವಂತಹ ಸಂತಾನದ ಉತ್ಪತ್ತಿ ಏನಿದೆಯಲ್ಲ, ಇದು ಸರಿಯಲ್ಲ ಅಂತ ಅಭಿಪ್ರಾಯ. ಅಂತಹ ಸಂತಾನೋತ್ಪತ್ತಿ ಕರ್ಮಗಳು ಅದು ಸತ್ಕರ್ಮಗಳಲ್ಲ, ಅದು ಅಸತ್ಕರ್ಮಗಳು ಅಂತ ಕರೆಸ್ಕೊಳ್ತದೆ. ಕಿಂ ಅಸತ್ಕರ್ಮಭಿಃ ಭವೇತ್, ಅಸತ್ಕರ್ಮದಿಂದ ಏನು ಉಪಯೋಗ ಅಂದ್ರೆ, ನೀವೇನು ಸಂತಾನೋತ್ಪತ್ತಿಯನ್ನ ಮಾಡಬೇಕು ಅಂತ ಹೊರಟಿದ್ದೀರಿ, ಪ್ರಜಾಭಿವೃದ್ಧಿಯನ್ನ ಮಾಡಬೇಕು ಅಂತ ಹೊರಟಿದ್ದೀರಿ ಪ್ರಜಾಪತಿಗಳು, ಆ ಪ್ರಜೆಗಳು ಹೇಗಿರಬೇಕು ಅಂದ್ರೆ, ಈ ಲಿಂಗ ಶರೀರ ಭಂಗ ಆಗಲಿಕ್ಕೆ ಏನು ಉಪಾಯ ಇದೆ ಆ ಉಪಾಯಗಳನ್ನ ಅನುಸರಣೆ ಮಾಡುವಂತೆ ಇರಬೇಕು. ಅದಕ್ಕೆ ಉಪಯೋಗ ಆಗೋ ಥರ ಇರಬೇಕು. ಅದಕ್ಕೆ ಉಪಯೋಗವಾಗದೇ ಇರುವಂತಹ ಸಂತಾನೋತ್ಪತ್ತಿ ಏನಿದೆ ಇದು ಅಸತ್ಕರ್ಮ ಆಗ್ತದೆ, ಸತ್ಕರ್ಮ ಆಗೋದಿಲ್ಲ. ಅಂತಹ ಅಸತ್ಕರ್ಮಗಳಿಂದ ಏನು ಉಪಯೋಗ ಅನ್ನೋದು ನಾರದ ಮಹರ್ಷಿಗಳ ಅಭಿಪ್ರಾಯ. ಇದು ಮೊದಲನೇ ಪ್ರಶ್ನೆಗೆ ಉತ್ತರ. ಭೂಮಿಯ ಅಂತ್ಯವನ್ನ ಕಂಡುಕೊಳ್ಳದೆ ಪ್ರಜಾ ಸಂತತಿಯನ್ನ ಹೇಗೆ ಮಾಡ್ತೀರಿ ಅಂತನ್ನೋ ನಾರದ ಮಹರ್ಷಿಗಳ ಮೊದಲನೇ ಪ್ರಶ್ನೆಯ ಅಭಿಪ್ರಾಯ. ಲಿಂಗ ಶರೀರ ಭಂಗವಾಗಲಿಕ್ಕೆ ಬೇಕಾಗಿರುವಂತಹ ಸತ್ಕರ್ಮ ಅಂದ್ರೆ ಸಂತಾನೋತ್ಪತ್ತಿ ಕರ್ಮ ಅದು ಆಗಬೇಕು. ಅದಕ್ಕೆ ಉಪಯೋಗವಾಗದೇ ಇರುವಂತಹ ಅಸತ್ಕರ್ಮಗಳಿಂದ ಏನು ಉಪಯೋಗ? ಅದೃಷ್ಟ್ವಾ ತಸ್ಯ ನಿರ್ವಾಣಂ ಕಿಂ ಅಸತ್ಕರ್ಮಭಿಃ ಭವೇತ್ ಅಂತ. ತಸ್ಯ ನಿರ್ವಾಣಂ ಅದೃಷ್ಟ್ವಾ, ಆ ಲಿಂಗ ಶರೀರ ಭಂಗ ಆಗಲಿಕ್ಕೆ ಬೇಕಾಗುವಂತಹ ಉಪಾಯವನ್ನ ಕಂಡುಕೊಳ್ಳದೆ ಅಸತ್ಕರ್ಮಗಳನ್ನು ಮಾಡೋದ್ರಿಂದ ಏನು ಉಪಯೋಗ ಅಂತ. ಭೂಕ್ಷೇತ್ರಂ ಬೀಜ ಸಂಜ್ಞಸ್ಯ ಯದನಾದಿ ನಿಬಂಧನಂ ಅದೃಷ್ಟ್ವಾ ತಸ್ಯ ನಿರ್ವಾಣಂ ಕಿಮಸತ್ಕರ್ಮಭಿರ್ಭವೇತ್. ಏಕ ಏವೇಶ್ವರಸ್ತುರ್ಯೋ ಭಗವಾನ್ ಸ್ವಾಶ್ರಯ ಪರಃ ತಮದೃಷ್ಟ್ವಾ ಭವಂ ಪುಂಸಃ ಕಿಮಸತ್ಕರ್ಮಭಿರ್ಭವೇತ್. ಇನ್ನು ಎರಡನೇ ಪ್ರಶ್ನೆ ನಾರದರು ಮಾಡಿದ್ದು, ತಥೈಕ ಪುರುಷಂ ರಾಜ್ಯಂ, ಏಕ ಪುರುಷ ರಾಜ್ಯ, ಒಬ್ಬನೇ ಪುರುಷ ಇರುವಂತಹ ದೇಶ ಯಾವುದು? ಯಾವುದೇ ಒಂದು ಪ್ರದೇಶ, ಯಾವುದೇ ಒಂದು ರಾಜ್ಯ ಅಂತಾದ್ರೆ ಅನೇಕ ಪುರುಷರು ಇರ್ತಾರೆ, ಒಬ್ಬನೇ ಪುರುಷ ಇರುವಂತಹ ದೇಶ ಅಂದ್ರೆ ಯಾವುದು ಅಂತ ಕೇಳಿದ್ರು ಅವರು. ಅದರ ಒಗಟಿನ ಅರ್ಥ, ಏಕಪುರುಷ ಅಂತಂದ್ರೆ ಸ್ವತಂತ್ರನಾದಂತಹ ಪ್ರಭು ಸ್ವಾಮಿ ಒಬ್ಬನೇ, ಉಳಿದವರೆಲ್ಲ ಇದ್ರೂ ಅಸ್ವತಂತ್ರರು. ಸ್ವತಂತ್ರನಾದ ಪ್ರಭು ಸ್ವಾಮಿ ತುರ್ಯ, ನಾಲ್ಕನೇವನು, ಅವನೇ ಭಗವಂತ ಅಂತ. ಏಕಏವ ಈಶ್ವರ ತುರ್ಯೋ ಭಗವಾನ್. ಅವನು ತುರ್ಯ ಯಾಕೆ ಅಂತಂದ್ರೆ, ಉಳಿದವರೆಲ್ಲರೂ ಕೂಡ ಅವಸ್ಥಾತ್ರಯಗಳುಳ್ಳವರು ಜೀವರು. ಯಾವುದು ಅವಸ್ಥೆಗಳು? ಜಾಗೃತ ಅವಸ್ಥೆ, ಸ್ವಪ್ನಾವಸ್ಥೆ, ಸುಷುಪ್ತ್ಯವಸ್ಥೆ ಅಂತ ಈ ಮೂರು ಅವಸ್ಥೆಗಳು ಪ್ರತಿದಿನ ಜೀವರುಗಳಿಗೆ ಬರ್ತವೆ. ಈ ಮೂರು ಅವಸ್ಥೆಗಳನ್ನು ಮೀರಿರ್ತಕ್ಕಂಥವನು ಯಾರು? ಅವನೇ ತುರ್ಯ, ಅವನು ಭಗವಂತ, ಅವನು ಸ್ವತಂತ್ರ, ಅವನೊಬ್ಬನೇ ಪ್ರಭು, ಅವನೊಬ್ಬನೇ ಸ್ವತಂತ್ರ. ಅವನನ್ನು ಬಿಟ್ಟರೆ ಬೇರೆ ಇನ್ಯಾರೂ ಸ್ವತಂತ್ರರಲ್ಲ. ಅವನೇ ಈ ಜಗತ್ತಿಗೆ ಆಶ್ರಯ. ಏಕ ಸ್ವತಂತ್ರ ಪುರುಷನಾದ ಅವಸ್ಥಾತ್ರಯಗಳನ್ನು ಮೀರಿದ ತುರ್ಯನಾದಂತಹ ಆ ಭಗವಂತನೇ ಈ ಜಗತ್ತಿಗೆ ಆಶ್ರಯ. ಆದ್ರಿಂದ ಈ ಇಡೀ ಜಗತ್ತು ಅವನ ರಾಜ್ಯ, ಈ ಇಡೀ ಜಗತ್ತೆಲ್ಲ ಅವನ ರಾಜ್ಯ. ಆ ರಾಜ್ಯಕ್ಕೆ ಅವನೊಬ್ಬನೇ ಒಡೆಯ, ಒಬ್ಬನೇ ಪುರುಷ ಇರುವಂತಹ ರಾಜ್ಯ ಅಂತ. ಈ ಇಡೀ ಜಗತ್ತಿಗೆ ಅವನೊಬ್ಬನೇ ಪುರುಷ, ಯಾಕೆ? ಅವನೊಬ್ಬನೇ ಸರ್ವೋತ್ತಮ, ಅವನೊಬ್ಬನೇ ಸ್ವತಂತ್ರ. ಹಾಗಾಗಿ ಅವನ ರಾಜ್ಯ ಇದು. ಅವನನ್ನ ಕಾಣಲಿಕ್ಕೆ ಬೇಕಾಗುವಂತಹ ಸಂತಾನೋತ್ಪತ್ತಿ ಆಗಬೇಕು. ಅವನನ್ನ ಕಾಣಲಿಕ್ಕೆ ಉಪಯೋಗವಾಗದೇ ಇರುವಂತಹ ಸಂತಾನೋತ್ಪತ್ತಿ ಅನ್ನೋ ಕರ್ಮದಿಂದ ಏನು ಫಲ?
ಅಸತ್ಕರ್ಮಭಿಃ ಕಿಂ ಭವೇತ್. ಸಂತಾನೋತ್ಪತ್ತಿಯನ್ನು ಮಾಡ್ತಾ ಇದ್ದೀರಿ, ಅದು ಹೇಗಿರಬೇಕು? ಆ ಭಗವಂತನನ್ನ ಕಾಣಲಿಕ್ಕೆ ಉಪಯೋಗವಾಗುವಂತಹ ಸಂತಾನೋತ್ಪತ್ತಿ ಆಗಬೇಕು. ಅಂತಹ ಸಂತಾನೋತ್ಪತ್ತಿ ಅಲ್ಲದೆ ಅಸತ್ಕರ್ಮಭಿಹಿ, ಭಗವಂತನನ್ನ ಕಾಣಲಿಕ್ಕೆ ಉಪಯೋಗವಾಗದೇ ಇರುವಂತಹ ಸಂತಾನೋತ್ಪತ್ತಿಯನ್ನ ಮಾಡೋದರಿಂದ ಏನು ಫಲ ಅಂತ ಹೀಗೆ ಎರಡನೇ ಪ್ರಶ್ನೆಗೆ ಅಭಿಪ್ರಾಯ ನಾರದರದ್ದು ಇದು. ತಥಾ ಏಕಪುರುಷಂ ರಾಜ್ಯಂ ಅಂತಂದ್ರೆ, ರಾಜ್ಯ ಅಂದ್ರೆ ಜಗತ್ತು, ಈ ಇಡೀ ಜಗತ್ತು ಏಕಪುರುಷ ಅಂತಂದ್ರೆ ಒಬ್ಬನೇ ಸ್ವತಂತ್ರನಾದ ಪುರುಷ, ಅವಸ್ಥಾ ತ್ರಯ ಅತೀತನಾದಂತಹ ತುರ್ಯ ಭಗವಂತ, ಅವನನ್ನ ತಿಳಿಬೇಕು ಅನ್ನೋದು. ಒಬ್ಬನೇ ಸ್ವತಂತ್ರನಾದ ಪುರುಷ ಇದ್ದಾನೆ, ಉಳಿದವರೆಲ್ಲರೂ ಅಸ್ವತಂತ್ರರು ಅನ್ನೋದನ್ನ ತಿಳ್ಕೊಳ್ಬೇಕು. ಆ ರೀತಿ ತಿಳ್ಕೊಳ್ತಕ್ಕಂತಹ ಸಂತಾನವನ್ನ ಪಡೆಯದೇ ಇದ್ದರೆ ಅದು ಅಸತ್ಕರ್ಮ ಅಂತ ಕರೆಸ್ಕೊಳ್ತದೆ. ಅದರಿಂದ ಏನು ಉಪಯೋಗ ಅಂತ ಕೇಳ್ತಾ ಇದ್ದಾರೆ. ಏಕ ಏವೇಶ್ವರಸ್ತುರ್ಯೋ ಭಗವಾನ್ ಸ್ವಾಶ್ರಯ ಪರಃ ತಮ ದೃಷ್ಟ್ವಾ ಭವಂ ಪುಂಸಃ ಕಿಮಸತ್ಕರ್ಮಭಿರ್ಭವೇತ್. ಪುಮಾನ್ನಾಪೈತಿ ಯದ್ಗತ್ವಾ ಬಿಲಂ ಸ್ವರ್ಗಂ ಗತೋ ಯಥಾ ಪ್ರತ್ಯಗಾತ್ಮಾ ವಿದಯಿಹ ಕಿಮಸತ್ಕರ್ಮಭಿರ್ಭವೇತ್. ಇನ್ನು ಮೂರನೇ ಪ್ರಶ್ನೆ ಯಾವುದು? ಬಿಲಂಚ ಅದೃಷ್ಟ ನಿರ್ಗಮಂ ಅನ್ನೋದು ನಾರದರ ಮೂರನೇ ಪ್ರಶ್ನೆ. ಒಂದು ಬಿಲ ಇದೆ, ಆ ಬಿಲದ ಒಳಗೆ ಪ್ರವೇಶ ಮಾಡಿದರೆ ಮತ್ತೆ ಹೊರಗೆ ಬರಲಿಕ್ಕೆ ಸಾಧ್ಯ ಇಲ್ಲ, ಅಂಥ ಒಂದು ಬಿಲ. ಅದು ಯಾವುದು ಅಂತ ಅವರು ಕೇಳಿದರು. ಅದರ ಅಭಿಪ್ರಾಯ ಏನು ಗೊತ್ತಾ? ಹಿಂತಿರುಗಿ ಬರ್ಲಿಕ್ಕಾಗದೇ ಇರುವಂತಹ ಒಂದು ಬಿಲ. ಈಗ ಜೀವ ಅನೇಕ ಬಾರಿ ಹುಟ್ಟುತ್ತಾನೆ, ಸಾಯ್ತಾನೆ. ತಾನು ಮಾಡಿದ ಕರ್ಮ ಏನಿದೆ ಆ ಕರ್ಮಕ್ಕೆ ಅನುಸಾರವಾಗಿ ಸ್ವರ್ಗವನ್ನೋ ನರಕವನ್ನೋ ಪಡಿತಾನೆ. ಆದರೆ ಸ್ವರ್ಗಕ್ಕೆ ಹೋದರೂ ಸರಿ, ನರಕಕ್ಕೆ ಹೋದರೂ ಸರಿ, ಮತ್ತೆ ಹಿಂತಿರುಗಿ ಬರಲೇಬೇಕು. ಸ್ವರ್ಗವನ್ನ ಪಡೆದರೂ ಕೂಡ ಅನೇಕ ಕರ್ಮಗಳನ್ನ ಮಾಡಿ, ಅನೇಕ ಪುಣ್ಯವನ್ನ ಸಂಪಾದನೆ ಮಾಡಿ ಸ್ವರ್ಗ ಸಂಪಾದನೆ ಮಾಡಿದರೂ ಕೂಡ ಆ ಸ್ವರ್ಗ ಅಂತನ್ನೋ ಬಿಲ ಏನಿದೆ ಅದು ಮತ್ತೆ ಹಿಂತಿರುಗಿ ಬರಲೇಬೇಕು. ಆ ಬಿಲಕ್ಕೆ ಹೋದ್ರೆ ಮತ್ತೆ ಹಿಂತಿರುಗಿ ಬರ್ತಾನೆ. ಆದರೆ ಒಂದು ಬಾರಿ ಭಗವಂತನನ್ನ ಕಂಡು ಆ ಭಗವಂತನನ್ನ ಸೇರಿದವನಿದ್ದಾನಲ್ಲ, ಭಗವಂತನ ಮನೆಗೆ ಯಾರು ಹೋಗ್ತಾನಲ್ಲ, ಮೋಕ್ಷ ಭಗವಂತ ತನ್ನ ಸ್ಥಾನವನ್ನೇ ಕೊಡ್ತಾನೆ. ಯಾರು ಭಗವಂತನನ್ನ ಕಾಣ್ತಾನೋ ಅಂಥವನಿಗೆ ಭಗವಂತ ತನ್ನ ಮನೆಯನ್ನೇ ಕೊಟ್ಟು ಬಿಡ್ತಾನೆ. ಅಲ್ಲಿಗೆ ಹೋದವನು ಮತ್ತೆ ಹಿಂತಿರುಗಿ ಬರೋದಿಲ್ಲ. ಯದ್ಗತ್ವಾ ನ ನಿವರ್ತಂತೆ ತದ್ಧಾಮ ಪರಮಂ ಮಮ ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದ್ದಾನೆ. ಯದ್ಗತ್ವಾ ನ ನಿವರ್ತಂತೆ, ಯಾವ ನನ್ನ ಮನೆಗೆ ಹೋದರೆ ಮತ್ತೆ ಹಿಂತಿರುಗಿ ಬರೋದಿಲ್ವೋ ಸಂಸಾರಕ್ಕೆ, ಅದು ಮೋಕ್ಷ, ಅದೇ ನನ್ನ ಮನೆ ಅಂತ ಭಗವಂತ ಹೇಳಿದ್ದಾನೆ. ಅದು ನಿಜವಾದ ಬಿಲ. ಆ ಬಿಲ ಒಳಗೆ ಹೋಗ್ಲಿಕ್ಕೆ ಬರುತ್ತದೆ, ಮತ್ತೆ ಹಿಂತಿರುಗಿ ಬರೋದಿಲ್ಲ. ಅಂತಹ ಒಂದು ಬಿಲ, ಆ ಬಿಲ ಅಂದ್ರೆ ಮೋಕ್ಷ. ಅದನ್ನ ಕೊಡುವಂಥವನು ಭಗವಂತ. ಎಲ್ಲರ ಅಂತರ್ಯಾಮಿಯಾಗಿದ್ದಾನೆ. ಆ ಭಗವಂತನನ್ನ ನಾವು ತಿಳ್ಕೊಳ್ಬೇಕು. ಯಾಕೆ? ಆ ಭಗವಂತನನ್ನ ತಿಳ್ಕೊಂಡಾಗ ಮಾತ್ರ ಅವನು ತನ್ನ ಮನೆಯನ್ನ ನಮಗೆ ಕೊಡ್ತಾನೆ, ಅದರೊಳಗೆ ಪ್ರವೇಶ. ಆದ್ರಿಂದ ಭಗವಂತನನ್ನ ಕಾಣಬೇಕು. ಆ ಭಗವಂತನನ್ನ ಕಾಣಲಿಕ್ಕೆ ಬೇಕಾಗುವಂತಹ ಸಂತಾನೋತ್ಪತ್ತಿ ಆಗಬೇಕು. ಆ ಕರ್ಮ ಇಲ್ಲ ಅಂತಾದರೆ ಕಿಂ ಅಸತ್ಕರ್ಮಭಿರ್ಭವೇತ್, ಭಗವಂತನನ್ನ ಕಾಣಲಿಕ್ಕೆ ಉಪಯೋಗವಾಗದೇ ಇರುವಂತಹ ಸಂತಾನೋತ್ಪತ್ತಿ ಕರ್ಮದಿಂದ ಏನು ಉಪಯೋಗ ಅಂತ ಹೀಗೆ ನಾರದರು ಪ್ರಶ್ನೆ ಮಾಡ್ತಾ ಇದ್ದಾರೆ.
ಪುಮಾನ್ನಾಪೈತಿ ಯದ್ಗತ್ವಾ ಬಿಲಂ ಸ್ವರ್ಗಂ ಗತೋ ಯಥಾ ಪ್ರತ್ಯಗಾತ್ಮಾ ವಿದ ಇಹ ಕಿಮಸತ್ಕರ್ಮಭಿರ್ಭವೇತ್. ನಾನಾ ರೂಪಾತ್ಮನೋ ಬುದ್ಧಿಃ ಸ್ವೈರಿಣೀವ ಗುಣಾನ್ವಿತಾ ತನ್ನಿಷ್ಠಾಮಗತಸ್ಯೇಹ ಕಿಮಸತ್ಕರ್ಮಭಿರ್ಭವೇತ್. ಇನ್ನು ಮುಂದಿನ ಪ್ರಶ್ನೆ, ಅನೇಕ ರೂಪಗಳನ್ನು ಧಾರಣೆ ಮಾಡುವಂತಹ, ನಾನಾ ವೇಷಗಳನ್ನು ಧಾರಣೆ ಮಾಡುವಂತಹ ಸ್ತ್ರೀ ಯಾರು ಗೊತ್ತಾ ಅಂತ. ವ್ಯಭಿಚಾರಿಣಿಯಾದಂತಹ ಸ್ತ್ರೀ ಅವಳು ನಾನಾ ವೇಷಗಳನ್ನು ಧಾರಣೆ ಮಾಡ್ತಾಳೆ, ಒಂದೊಂದ್ಸಲ ಒಂದೊಂದು ವೇಷವನ್ನು ಧಾರಣೆ ಮಾಡ್ತಾಳೆ. ಅಂತಹ ವ್ಯಭಿಚಾರಿಣಿಯಾದ ನಾನಾ ವೇಷಗಳನ್ನು ಧಾರಣೆ ಮಾಡುವಂತಹ ಸ್ತ್ರೀ ಯಾರು ಗೊತ್ತಾ ಅಂತ ಕೇಳಿದ್ರು ನಾರದರು. ಅದರ ಅಭಿಪ್ರಾಯವನ್ನ ಈ ಶ್ಲೋಕದಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ನಾನಾ ವೇಷಗಳನ್ನ ವ್ಯಭಿಚಾರಿಣಿಯಂತೆ ಧಾರಣೆ ಮಾಡ್ತಕ್ಕಂತಹ ಸ್ತ್ರೀ ಅಂದ್ರೆ ಬುದ್ಧಿ. ಬುದ್ಧಿಂತು ಪ್ರಮದಾಂ ವಿದ್ಯಾತ್ ಅಂತ ಹಿಂದೆ ಬಂದಿದೆ. ಈ ಅಜಾಮಿಳನ ಕಥೆಯನ್ನ ಹೇಳುವಾಗ ಪುರಂಜನೋಪಾಖ್ಯಾನವನ್ನು ನಾವು ನೋಡುವಾಗ ಆ ಕಥೆ ಬಂದಿದೆ. ಬುದ್ಧಿ ಅನ್ನೋದೇನಿದೆಯಲ್ಲ, ಆ ಬುದ್ಧಿಯನ್ನ ಸ್ತ್ರೀಗೆ ಹೋಲಿಸಿದ್ದಾರೆ. ಈ ಬುದ್ಧಿ ನಾನಾ ವೇಷಗಳನ್ನು ಧಾರಣೆ ಮಾಡುವಂತಹ ವ್ಯಭಿಚಾರಿಣಿ ಸ್ತ್ರೀ ಇದ್ದಂತೆ. ಯಾಕೆ ಅಂದ್ರೆ ಗುಣಗಳಿಂದ, ಗುಣಾನ್ವಿತ, ಸತ್ವ, ರಜಸ್ಸು, ತಮಸ್ಸು ಎಂಬಂತಹ 3 ಗುಣಗಳಿಂದ ನಾನಾ ರೂಪಗಳನ್ನು ತಾಳ್ತಾಳೆ ಈ ಬುದ್ಧಿ. ಅವಳ ಒಂದು ಬುದ್ಧಿಯ ಪ್ರಕಾರಗಳು ಅನೇಕ. ಯಾವಾಗ ಹೇಗೆ ಅವಳು ರೂಪವನ್ನು ಧಾರಣೆ ಮಾಡ್ತಾಳೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸತ್ವ, ರಜಸ್ಸು, ತಮಸ್ಸು ಅಂತನ್ನೋ 3 ಗುಣಗಳು ಸದಾಕಾಲ ಕೆಲಸಗಳನ್ನು ಮಾಡ್ತಾ ಇರ್ತವೆ ಜೀವನಿಗೆ. ಆ 3 ಗುಣಗಳಿಗೆ ಒಳಪಟ್ಟು ನಾನಾ ರೀತಿಯಾದ ರೂಪಗಳನ್ನು ತಾಳ್ತಾ ಇರ್ತಾಳೆ ಆ ಬುದ್ಧಿ ಅನ್ನೋಳು. ಹಾಗಾಗಿ ಅವಳ ಸಂಘದಿಂದ ದೂರ ಇರಬೇಕು. ಸತ್ವರಜಸ್ತಮೋ ಗುಣಗಳಿಂದ ನಾನಾ ರೂಪಗಳನ್ನು ತಾಳುವಂತಹ ಯಾವ ಬುದ್ಧಿ ಅಂತನ್ನೋ ಸ್ತ್ರೀ ಇದ್ದಾಳೆ, ಅವಳ ಸಂಘದಿಂದ ದೂರ ಇರಲಿಕ್ಕೆ ಉಪಯೋಗವಾಗುವಂತಹ ಸಂತಾನವನ್ನು ಪಡಿಬೇಕು ಅಂತ ಅರ್ಥ. ಆ ಬುದ್ಧಿಗೆ ನಾವು ಬಲಿಯಾಗಬಾರದು. ಅದು ನಾನಾ ರೂಪವನ್ನು ತಾಳ್ತಾ ಇರ್ತದೆ, ಅನೇಕ ರೀತಿಯಾದ ಬುದ್ಧಿ ಬರ್ತಾ ಇರ್ತದೆ, ಕ್ಷಣ ಕ್ಷಣಕ್ಕೂ ಬುದ್ಧಿ ವ್ಯತ್ಯಾಸ ಆಗ್ತಾ ಇರ್ತದೆ ಅಂತ ಅರ್ಥ. ಬಹುರೂಪಂ ಪುರಟಂ ಕಾರ್ತಸ್ವರ ಮಿತೀರ್ಯತೆ ಅಂತ ಅನೇಕ ರೂಪಗಳನ್ನು ಧಾರಣೆ ಮಾಡ್ತದೆ ಆ ಬುದ್ಧಿ ಅಂತನ್ನೋದು. ಹಾಗಾಗಿ ಆ ಬುದ್ಧಿ ಎಂಬ ಸ್ತ್ರೀ ಏನಿದ್ದಾಳೆ ಅವಳ ಸಂಘದಿಂದ ದೂರ ಇರಬೇಕು. ಅದಕ್ಕೆ ಉಪಯೋಗವಾಗುವಂತಹ ಸಂತಾನೋತ್ಪತ್ತಿಯನ್ನು ಪಡಿಬೇಕು. ಅದಿಲ್ಲದೆ ಇದ್ರೆ ಕಿಂ ಅಸತ್ಕರ್ಮಭಿಃ ಭವೇತ್ ಅಂತ ಕೇಳ್ತಾ ಇದ್ದಾರೆ. ನಾನಾ ರೂಪಾತ್ಮನೋ ಬುದ್ಧಿಃ ಸ್ವೈರಿಣೀವ ಗುಣಾನ್ವಿತಾ ತನ್ನಿಷ್ಠಾಮಗತಸ್ಯೇಹ ಕಿಮಸತ್ಕರ್ಮಭಿರ್ಭವೇತ್. ತತ್ಸಂಗಭ್ರಂಶಿತೈಶ್ವರ್ಯಂ ಸಂಸರಂತಂ ಕುಭಾರ್ಯವತೆ ತದ್ಗತಿರಬುಧಸ್ಯೇಹ ಕಿಮಸತ್ಕರ್ಮಭಿರ್ಭವೇತ್. ಇನ್ನು ಮುಂದಿನ ಪ್ರಶ್ನೆ,
ವ್ಯಭಿಚಾರಿಣಿಯ ಸಹವಾಸದಲ್ಲಿ ಇರುವ ಗಂಡಸು ಯಾರು ಅಂತನ್ನೋ ಪ್ರಶ್ನೆ. ಅದಕ್ಕೆ ಉತ್ತರವನ್ನ ಈ ಶ್ಲೋಕದಲ್ಲಿ ಕೊಡ್ತಾ ಇದ್ದಾರೆ. ವ್ಯಭಿಚಾರಿಣಿಯ ಸಂಘದಲ್ಲಿರುವಂತಹ ಗಂಡಸು ಯಾರು ಅಂದ್ರೆ ಈ ಹಿಂದೆ ಹೇಳಿದ ಬುದ್ಧಿ, ದುರ್ಬುದ್ಧಿ. ವ್ಯಭಿಚಾರಿಣಿಯ ಸ್ತ್ರೀ ಅಂತಂದ್ರೆ ದುರ್ಬುದ್ಧಿ. ಆ ದುರ್ಬುದ್ಧಿಯ ಸಂಘದಿಂದ ನಾನಾ ರೀತಿಯಾದ ಕರ್ಮಗಳನ್ನ ಸಂಸಾರದಲ್ಲಿ ಮಾಡ್ತಾ ಇರ್ತಾನಲ್ಲ ಜೀವ, ಅವನೇ. ಆ ದುರ್ಬುದ್ಧಿಯ ಸಂಘದಿಂದ ನಾನಾ ರೀತಿಯಾದ ಕರ್ಮಗಳನ್ನ ಮಾಡುವಂತಹ ಜೀವ ಏನಿದ್ದಾನೆ, ಆ ಜೀವನನ್ನೇ ವ್ಯಭಿಚಾರಿಣಿಯ ಸಂಪರ್ಕವನ್ನ ಮಾಡುವಂತಹ ಪುರುಷ ಅಂತ ಕರೆದಿದ್ದಾರೆ. ಅಂದ್ರೆ ದುರ್ಬುದ್ಧಿಯನ್ನ ಬಿಡಬೇಕು. ಆ ದುರ್ಬುದ್ಧಿಯನ್ನ ಬಿಟ್ಟು ಭಗವಂತನ ಪ್ರಜ್ಞೆಯನ್ನ ಬೆಳೆಸ್ಕೊಳ್ಬೇಕು. ನಾವು ದುರ್ಬುದ್ಧಿಯ ಸಹವಾಸವನ್ನ ಮಾಡಿದರೆ ಭಗವಂತನ ಜ್ಞಾನ ಎಂಬಂತಹ ಎಲ್ಲ ಐಶ್ವರ್ಯವನ್ನ ಕಳ್ಕೊಳ್ಬೇಕಾಗ್ತದೆ. ಕೆಟ್ಟ ಹೆಣ್ಣಿನ ಸಹವಾಸದಿಂದ ಎಲ್ಲಾ ರೀತಿಯಾದ ಐಶ್ವರ್ಯವನ್ನು ಕಳೆದುಕೊಳ್ಳುವಂತೆ ದುರ್ಬುದ್ಧಿಯ ಸಹವಾಸದಿಂದ ಭಗವಂತನ ಜ್ಞಾನ ಎಂಬಂತಹ ಐಶ್ವರ್ಯವನ್ನ ಕಳ್ಕೊಳ್ತಾನೆ ಜೀವ. ಕಳ್ಕೊಂಡು ಈ ಸಂಸಾರದಲ್ಲಿ ಬಳಲ್ತಾನೆ. ಐಶ್ವರ್ಯವನ್ನ ಕಳೆದುಕೊಂಡು ಜೀವ ಒದ್ದಾಡುವಂತೆ ಭಗವಂತನ ಪ್ರಜ್ಞೆ ಎಂಬಂತಹ ಐಶ್ವರ್ಯವನ್ನ ಕಳಕೊಂಡು ದುರ್ಬುದ್ಧಿಯ ಸಹವಾಸದಿಂದ ಈ ಜೀವ ಸಂಸಾರದಲ್ಲಿ ಬಳಲ್ತಾನೆ. ಅವನು ಮತ್ತೆ ಈ ಭೂಮಿ, ಸ್ವರ್ಗ, ನರಕ ಇವುಗಳಲ್ಲೇ ಅಲಿತಾ ಇರ್ತಾನೆ. ವ್ಯಭಿಚಾರಿಣಿಯ ಸಹವಾಸದಿಂದ ಎಲ್ಲ ಐಶ್ವರ್ಯವನ್ನ ಕಳೆದುಕೊಂಡು ಭೂಮಿಯಲ್ಲಿ ಅಲ್ಲಲ್ಲಿ ತಿರುಗುತ್ತಾ ಸಂಚಾರವನ್ನು ಹೇಗೆ ಮಾಡ್ತಾರೋ ಅಂತಹ ಪುರುಷನಂತೆ ಈ ಜೀವರು ವ್ಯಭಿಚಾರಿಣಿ ಸ್ತ್ರೀ ಅಂತಂದ್ರೆ ದುರ್ಬುದ್ಧಿ. ಆ ದುರ್ಬುದ್ಧಿಯ ಸಹವಾಸದಿಂದ ಐಶ್ವರ್ಯ ಅಂತಂದ್ರೆ ಭಗವತ್ ಪ್ರಜ್ಞೆ, ಉತ್ತಮವಾದ ಭಗವಂತನ ಪ್ರಜ್ಞೆಯನ್ನ ಕಳೆದುಕೊಂಡು ಭೂಮಿ, ಸ್ವರ್ಗ, ನರಕಗಳಲ್ಲಿ ತಿರುಗುತ್ತಾ ಇರಬೇಕಾಗ್ತದೆ. ಅಂತಹ ಒಂದು ಪರಿಸ್ಥಿತಿಯನ್ನ ತಂದುಕೊಳ್ಳುವ ಸಂತಾನೋತ್ಪತ್ತಿಯಿಂದ ಏನು ಉಪಯೋಗ? ಕಿಂ ಅಸತ್ಕರ್ಮಭಿರ್ಭವೇತ್. ಅಂತಹ ಅಸತ್ಕರ್ಮ, ಸಂತಾನೋತ್ಪತ್ತಿ ಎಂಬಂತಹ ಕರ್ಮ ಉಪಯೋಗ ಇಲ್ಲ. ಅದನ್ನ ನಾವು ಬಿಡಬೇಕು. ದುರ್ಬುದ್ಧಿಯ ಸಹವಾಸವನ್ನ ಬಿಟ್ಟು ಭಗವಂತನ ಪ್ರಜ್ಞೆಯನ್ನ ಬೆಳೆಸಿಕೊಂಡು ಈ ಸ್ವರ್ಗ ನರಕಾದಿಗಳಲ್ಲಿ ಅಲೆಯುವಂತಹ ಪರಿಸ್ಥಿತಿಯನ್ನ ತಂದುಕೊಳ್ಳದೇ ಇರುವಂತಹ ಸ್ಥಿತಿಯನ್ನ, ಅದಕ್ಕೆ ಉಪಯೋಗವಾಗುವಂತಹ ಸಂತಾನೋತ್ಪತ್ತಿಯನ್ನ ಪಡಿಬೇಕು. ಅದಿಲ್ಲದೆ ಇದ್ರೆ ಅದು ಅಸತ್ಕರ್ಮ ಅಂತ ಕರೆಸ್ಕೊಳ್ತದೆ. ಅಂತಹ ಅಸತ್ಕರ್ಮದಿಂದ ಏನು ಉಪಯೋಗ ಅಂತ ಕೇಳ್ತಾ ಇದ್ದಾರೆ. ತತ್ಸಂಗ ಭ್ರಂಶಿತೈಶ್ವರ್ಯಂ ಸಂಸರಂತಂ ಕುಭಾರ್ಯವತ್ ತದ್ಗತಿರಬುಧಸ್ಯೇಹ ಕಿಮಸತ್ಕರ್ಮಭಿರ್ಭವೇತ್. ಸೃಷ್ಟ್ಯಪ್ಯಯಕರೀಂ ಮಾಯಾಂ ವೇಲಾಕೂಲಾಂತವೇಗಿತಾಂ ಮತ್ತಸ್ಯ ತದವಿಜ್ಞಾನಾತ್ ಕಿಮಸತ್ಕರ್ಮಭಿರ್ಭವೇತ್. ಇನ್ನು ಮುಂದಿನ ಪ್ರಶ್ನೆ, ನದೀಂ ಉಭಯತೋ ವಾಹಾಂ ಅಂತ ಕೇಳಿದ್ರು ನಾರದರು. ಎರಡೂ ಕಡೆಯಲ್ಲೂ ಹರಿಯುವಂತಹ ನದಿ ಯಾವುದು ಗೊತ್ತಾ ಅಂತ. ನದಿ ಯಾವುದಾದ್ರೂ ಒಂದು ಕಡೆ ಹರಿತದೆ, ಎರಡೂ ಕಡೆಗೂ ಹರಿಯುವಂತ ನದಿ ಯಾವುದು ಅಂತ ಕೇಳಿದ್ರು ನಾರದರು. ಅದರ ಅಭಿಪ್ರಾಯ ಏನು ಅಂದರೆ ಈ ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾರೆ. ಇಲ್ಲಿ ನದಿ ಅಂತಂದ್ರೆ ಭಗವಂತನ ಇಚ್ಛೆ. ಭಗವಂತನ
ಬಂಧಕವಾದ ಒಂದು ಶಕ್ತಿ. ಚಂದ್ರೋದಯ ಆದಾಗ ಸಮುದ್ರ ಉಕ್ಕುತ್ತದೆ. ಸಮುದ್ರದಲ್ಲಿ ಎಲ್ಲ ನದಿಗಳು ಬಂದು ಸೇರ್ಕೊಳ್ತಾವಲ್ಲ, ಆ ಸೇರುವ ಸ್ಥಳ ಸಂಗಮ ಅಂತೇನು ಕರಿತೇವೆ. ನದಿಗಳೆಲ್ಲ ಬಂದು ಸಮುದ್ರವನ್ನ ಸೇರುವಂತಹ ಸ್ಥಳದಲ್ಲಿ ನದಿಗಳು ಆ ಸಮಯದಲ್ಲಿ ಸಮುದ್ರ ಉಕ್ಕೇರಿದಾಗ ಹಿಮ್ಮೆಟ್ತವೆ. ಬೇರೆ ಸಮಯದಲ್ಲಿ ಆ ನದಿಗಳು ಬಂದು ಸಮುದ್ರಕ್ಕೆ ಹರಿತಾವೆ. ಕೇರಿದಾಗ ಸಮುದ್ರ ಅದು ಹಿಂತಿರುಗಿ ಹೋಗ್ತದೆ. ನೀರು, ನದಿಯ ನೀರು ಹಿಂದೆ ಹೋಗ್ತದೆ ಸಮುದ್ರ ಉಕ್ಕಿ ಬಂದ್ರೆ. ಇಲ್ಲದೆ ಇರೋ ಸಮಯದಲ್ಲಿ ಆ ನದಿಗಳೆಲ್ಲ ಬಂದು ಸಮುದ್ರಕ್ಕೆ ಸೇರ್ತಾವೆ. ಹೀಗೆ ಎರಡೂ ಕಡೆ ನದಿ ಹರಿತದೆ. ಅದರಂತೆ ಭಗವಂತನ ಇಚ್ಛೆಯೂ ಕೂಡ ಸೃಷ್ಟಿ ಮತ್ತು ಪ್ರಳಯ ಅಂತನ್ನೋ ಎರಡೂ ಕಡೆ ಹರಿತದೆ. ಭಗವಂತ ಸೃಷ್ಟಿಯನ್ನೂ ಮಾಡ್ತಾನೆ, ಪ್ರಳಯವನ್ನೂ ಮಾಡ್ತಾನೆ. ಹೀಗೆ ಸೃಷ್ಟಿ ಪ್ರಳಯ ಅಂತನ್ನೋ ಎರಡೂ ಕಡೆ ಹರಿಯುವಂಥದ್ದು ನದಿ ಅಂದ್ರೆ ಭಗವಂತನ ಇಚ್ಛೆ. ಭಗವಂತನ ಈ ಬಂಧಕವಾದ ಇಚ್ಛೆ ಅದು ಒಂದು ದೊಡ್ಡ ಪ್ರವಾಹ ಅಂತ ಇಟ್ಟುಕೊಳ್ಳೋಣ. ನದಿ ಪ್ರವಾಹ ಎರಡೂ ಕಡೆಗೂ ಹರಿತದಲ್ಲ, ಹಾಗೆ ಭಗವಂತನ ಇಚ್ಛಾ ಎಂಬಂತಹ ಈ ಬಂಧಕ ಪ್ರವಾಹ ಅದು ಎರಡೂ ಕಡೆಗೂ ಹರಿತದೆ. ಎಲ್ಲಿ? ತಪಸ್ಸು ವಿದ್ಯೆ ಎಂಬಂತಹ ತೀರದ ಹತ್ತಿರ ವೇಗವಾಗಿ ಹರಿತದೆ. ಜೀವನಿಗೆ ಆವಾಗ ಆ ತೀರವನ್ನ ಸೇರೋದು ಬಹಳ ಕಷ್ಟ. ತಪಸ್ಸು ವಿದ್ಯಾ ಅನ್ನೋ ಒಂದು ತೀರದ ಹತ್ತಿರ ಅದು ವೇಗವಾಗಿ ಹರಿತಾ ಇರುತ್ತದೆ ಭಗವಂತನ ಬಂಧಕ ಶಕ್ತಿ. ಹಾಗಾಗಿ ಆ ಬಂಧಕ ಶಕ್ತಿಯನ್ನ ದಾಟಿ ಅದನ್ನ ಅವನು ಸೇರೋದು ಬಹಳ ಕಷ್ಟವಾಗಿರ್ತದೆ. ಕಾಮ ಕ್ರೋಧ ಮೊದಲಾದವುಗಳನ್ನೆಲ್ಲ ಅದು ಉತ್ಪಾದನೆ ಮಾಡ್ತದೆ. ತಪಸ್ಸು ಮಾಡೋದು, ವಿದ್ಯೆಯನ್ನು ಗಳಿಸೋದು ಅಷ್ಟು ಸುಲಭವಾಗಿ ಸಾಧ್ಯ ಇಲ್ಲ. ಆ ಸಮಯದಲ್ಲಿ ಕಾಮಕ್ರೋಧಾದಿಗಳು ತುಂಬಾ ಅಡ್ಡಿಯನ್ನು ಉಂಟು ಮಾಡ್ತಾವೆ. ಆ ಕಾಮಕ್ರೋಧಾದಿಗಳನ್ನ ಗೆದ್ದು ಅವನು ತಪಸ್ಸು ವಿದ್ಯೆಗಳನ್ನು ಸಂಪಾದನೆ ಮಾಡಬೇಕಾಗ್ತದೆ. ಆದ್ರಿಂದ ಬಹಳ ಕಷ್ಟ ಸಾಧ್ಯ ಅದು. ಆ ತೀರವನ್ನ ಹೋಗಿ ಸೇರೋದು ಜೀವನಿಗೆ ಬಹಳ ಕಷ್ಟ ಸಾಧ್ಯ. ಯಾಕೆಂದ್ರೆ ವೇಗವಾಗಿ ಹರಿತಾ ಇರ್ತದೆ. ಚಂದ್ರೋದಯ ಸಮಯದಲ್ಲಿ ಸಮುದ್ರ ಉಕ್ಕಿ ಬಂದಾಗ ಆ ನದಿಯ ನೀರು ಹೋಗಿ ಸಮುದ್ರವನ್ನ ಸೇರೋದು ಬಹಳ ಕಷ್ಟ, ಹಿಂತಿರುಗಿ ವಾಪಸ್ ಬರ್ತದೆ. ಹಾಗೆ ಕಾಮಕ್ರೋಧಾದಿಗಳನ್ನು ಉತ್ಪಾದನೆ ಮಾಡ್ತದೆ ಭಗವಂತನ ಬಂಧಕ ಇಚ್ಛಾಶಕ್ತಿ. ಆ ಭಗವದ್ ಇಚ್ಛೆಯ ವೇಗ ಅಂತನ್ನೋದು ಬಹಳ ವೇಗವಾಗಿರ್ತದಲ್ಲ. ಆದ್ರಿಂದ ಅದನ್ನ ಮೀರಿ ಅವನು ತಪಸ್ಸು ವಿದ್ಯೆಗಳನ್ನ ಸಂಪಾದನೆ ಮಾಡೋದು ಬಹಳ ಕಷ್ಟ ಸಾಧ್ಯ. ಅದಕ್ಕೆ ಏನು ಮಾಡಬೇಕು? ಭಗವಂತನ ಕಥಾಶ್ರವಣ, ಭಗವಂತನ ನಾಮೋಚ್ಚಾರಣೆ, ಭಗವನ್ ಮಹಿಮಾ ಜ್ಞಾನ, ಅದನ್ನ ನಾವು ಪಡ್ಕೊಳ್ಬೇಕು. ಅದರ ಬಲದಿಂದ ಈ ವೇಗವನ್ನ ತಡಿಲಿಕ್ಕೆ ಸಾಧ್ಯ. ಚಂದ್ರೋದಯ ಅಲ್ಲದೆ ಇರುವಂತಹ ಸಮಯದಲ್ಲಿ, ಸಮುದ್ರ ಉಕ್ಕಿ ಏರದೇ ಇರುವಂತಹ ಸಮಯದಲ್ಲಾದ್ರೆ ನದಿ ಬಂದು ಆರಾಮವಾಗಿ ಸಮುದ್ರವನ್ನ ಹೋಗಿ ಸೇರ್ತದೆ. ಹಾಗೆ ಭಗವತ್ ಕಥಾಶ್ರವಣ ಮೊದಲಾದಂತಹ ಕರ್ಮಗಳ ಬಲ ಏನಿದೆ, ಆ ಬಲದಿಂದ ಈ ವೇಗವನ್ನ ತಡ್ಕೊಂಡು ತೀರದ ಹತ್ತಿರ ಬಂದು ಈಜ್ಬೇಕಾಗ್ತದೆ. ಒಂದು ವೇಳೆ ಶಾಸ್ತ್ರಶ್ರವಣ ಮೊದಲಾದವುಗಳನ್ನ ಮರೆತ ಅಂತಾದ್ರೆ, ಈ ವಿಷಯದಲ್ಲಿ ಅವನೇನಾದರೂ ಮತ್ತನಾಗಿ ಬಿಟ್ರೆ, ಮತ್ತಸ್ಯ ತದ ವಿಜ್ಞಾನಾತ್ ಅಂತಿದೆ. ಮತ್ತನಾಗೋದು ಅಂತಂದ್ರೆ ಶಾಸ್ತ್ರದ ವಿಷಯಗಳಲ್ಲಿ ಅವನು ಏನಾದರೂ ಉದಾಸೀನ ಮಾಡಿದರೆ, ಮರೆತು ಬಿಟ್ರೆ
ಭಗವಂತನ ಅನುಗ್ರಹ ಸಾಧನೆ ಅವನಿಗೆ ಬರಲಿಲ್ಲ ಅಂತಾದರೆ, ಅದರ ಬಗ್ಗೆ ಅವನು ಆಸಕ್ತಿಯನ್ನು ವಹಿಸಲಿಲ್ಲ, ಭಗವಂತನ ಅನುಗ್ರಹವನ್ನ ಹೇಗೆ ಪಡೆಯಬೇಕು, ಹೇಗೆ ಶಾಸ್ತ್ರಗಳನ್ನ ಶ್ರವಣ ಮಾಡಬೇಕು, ಭಗವತ್ ಕಥಾಶ್ರವಣ ಹರಿಕಥಾಶ್ರವಣ ಮೊದಲಾದವುಗಳನ್ನ ಮಾಡೋದನ್ನು ಅವನು ಮರೆತು ಬಿಟ್ರೆ ಅಂತಹ ಒಂದು ಅಸತ್ಕರ್ಮದಿಂದ ಏನು ಉಪಯೋಗ ಅಂತನ್ನೋದು ನದೀಂ ಉಭಯತೋವಾಹಾಂ ಅಂತನ್ನೋದರ ಅಭಿಪ್ರಾಯ. ಉಭಯತೋವಾಹ, ಎರಡೂ ಕಡೆಯಲ್ಲೂ ಕೂಡ ಹರಿತಕ್ಕಂತಹ ನದಿ ಅಂದರೆ ಭಗವಂತನ ಬಂಧಕವಾದ ಶಕ್ತಿ, ಭಗವಂತನ ಇಚ್ಛೆ, ಅದು ಸೃಷ್ಟಿ ಮತ್ತು ಪ್ರಳಯ ಅಂತನ್ನೋ ಎರಡೂ ಕಡೆಗೂ ಕೂಡ ಹರಿತದೆ. ಅದನ್ನ ಮೀರಿ ಆ ತೀರವನ್ನ ಸೇರೋದು ಬಹಳ ಕಷ್ಟ ಸಾಧ್ಯ. ಕಾಮಕ್ರೋಧಾದಿಗಳನ್ನು ನಾವು ನಿಯಂತ್ರಣ ಮಾಡಿಕೊಂಡು ಆ ಹರಿಕಥಾಶ್ರವಣದ ಬಲದಿಂದ, ಭಗವಂತನ ಜ್ಞಾನದ ಬಲದಿಂದ ಆ ವೇಗವನ್ನು ತಡೆದುಕೊಂಡು ಭಗವಂತನ ಹತ್ತಿರದಲ್ಲಿ ತೀರದ ಬಳಿಯ ಹೋಗಿ ಈಜ್ಲಿಕ್ಕೆ ಸಾಧ್ಯವಾಗ್ತದೆ. ಒಂದು ವೇಳೆ ಮತ್ತನಾಗಿ ಬಿಟ್ರೆ, ಹರಿಕಥಾಶ್ರವಣಾದಿಗಳನ್ನ ಮಾಡೋದ್ರಲ್ಲಿ ಏನಾದರೂ ಮತ್ತನಾಗಿ ಬಿಟ್ರೆ, ಉದಾಸೀನನಾಗಿ ಬಿಟ್ರೆ, ಅಂತಹ ಒಂದು ಸಂತಾನೋತ್ಪತ್ತಿಯಿಂದ ಏನು ಉಪಯೋಗ ಅಂತ ಕೇಳ್ತಾ ಇದ್ದಾರೆ. ಸೃಷ್ಟ್ಯಪ್ಯಯಕರೀ ಮಾಯಾಂ ವೇಲಾಕೂಲಾಂತ ವೇಗಿತಾಂ ಮತ್ತಸ್ಯ ತದ ವಿಜ್ಞಾನಾತ್ ಕಿಮಸತ್ಕರ್ಮಭಿರ್ಭವೇತ್. ಅಲ್ಲಿಗೆ ಎಷ್ಟು ಪ್ರಶ್ನೆಗೆ ಉತ್ತರ ಆಯಿತು? ಭೂಮಿಯ ಅಂತ್ಯ ಮೊದಲನೇದ್ದು, ಏಕಪುರುಷ ರಾಜ್ಯ ಎರಡನೇದ್ದು, ಬಿಲ ಮೂರನೇದ್ದು, ಬಹುರೂಪ ಸ್ತ್ರೀ 4, ಪುಮಾಂಸಂ ಪುಂಶ್ಚಲಿಪತಿಂ 5, ನದೀಮುಭಯತೋವಾಹಂ 6 ಆಯ್ತು. 6 ಆಯ್ತಲ್ವಾ? ಈಗ ಆಚಾರ್ಯ ಒಂದು ಡೌಟ್, ಎರಡು ತೀರ ಅಂತ ಹೇಳಿದ್ರಲ್ಲ, ಒಂದು ಬಂದು ಭಗವಂತನ ಇಚ್ಛೆ, ಒಂದು ಇದ್ರ ಪ್ರಕಾರ ಅದರಲ್ಲಿ ಈಜೋದು ಕಷ್ಟ ಅಂದ್ರೆ, ಇನ್ನೊಂದು ಯಾವುದು? ಅದೇ ಎರಡೂ ಕಡೆ ಹರಿಯುವಂತಹ ನದಿ ಅಂದ್ರೆ ಭಗವಂತನ ಇಚ್ಛೆಯೇ. ಇಚ್ಛಾ ಅನ್ನೋದು ಒಂದು ನದಿ ಇದ್ದ ಹಾಗೆ, ಅದು ಎರಡೂ ಕಡೆಗೂ ಹರಿಯತ್ತೆ. ಅಂದ್ರೆ ಸೃಷ್ಟಿಯ ಕಡೆಗೂ ಹರಿಯತ್ತೆ, ಪ್ರಳಯ ಕಡೆಗೂ ಹರಿಯತ್ತೆ. ಸೃಷ್ಟಿ ಪ್ರಳಯ ಅನ್ನೋ ಎರಡೂ ಮಾಡತ್ತೆ ಅಂತ ಅರ್ಥ. ಒಂದೇ ಇಚ್ಛೆ. ಭಗವಂತನ ಇಚ್ಛಾ ಅನ್ನೋದು ಸೃಷ್ಟಿಯನ್ನು ಮಾಡುತ್ತೆ, ಪ್ರಳಯವನ್ನು ಮಾಡುತ್ತೆ. ಹೀಗೆ ಸೃಷ್ಟಿಯ ಕಡೆಗೆ ಮತ್ತು ಪ್ರಳಯದ ಕಡೆಗೆ ಎರಡೂ ಕಡೆಗೂ ಹರಿಯುವಂತಹ ನದಿ ಅಂದ್ರೆ ಭಗವಂತನ ಈ ಇಚ್ಛಾ. ಆ ಬಂಧಕವಾದ ಇಚ್ಛೆ ಅನ್ನೋದೊಂದು ದೊಡ್ಡ ಪ್ರವಾಹ. ಆ ಪ್ರವಾಹವನ್ನ ನಾವು ತಡ್ಕೊಳ್ಬೇಕು. ಆ ಬಂಧಕ ಶಕ್ತಿ ಅದನ್ನ ತಡೆದುಕೊಂಡು ಅವನನ್ನ ಹೋಗಿ ಸೇರಬೇಕು. ಅದು ಹರಿಕಥಾಶ್ರವಣದ ಬಲದಿಂದ ಸಾಧ್ಯ ಅಂತ ಅರ್ಥ. ಧನ್ಯವಾದಗಳು ಆಚಾರ್ಯ. ನಮಸ್ಕಾರ ಆಚಾರ್ಯ. ತುಂಬಾನೇ ಅದ್ಭುತವಾಗಿತ್ತು ಇವತ್ತಿದ್ದು ನೀವು ಹೇಳಿದ ವಿಷಯಗಳೆಲ್ಲ. ಒಂದೇ ಇದು, ಅವರು ಒಂದೊಂದು ಸಲಸ ಹೇಳುವಾಗ ಈ ತರ ಅಸತ್ಕರ್ಮವನ್ನ ಮಾಡಿದ್ರೆ ಏನ್ ಪ್ರಯೋಜನ, ಹಾಗಾದ್ರೆ ಭಗವಂತ ಬಳಿಗೆ ಹೋಗುವ ಒಂದು ಆ ಬುದ್ಧಿ ಆ ಮಕ್ಕಳಿಗೆ ಇರ್ಬೇಕು, ಆ ಸಂತತಿಗಳಿಗೆ ಹೇಳುವ ಕಾರಣ ಈ ತರನ ಆಚಾರ್ಯ. ಅವರು ಸಹ ಮೊದಲು ನಾರದ ಮುನಿಗಳು ಕೇಳ್ತಾರಲ್ಲ, ಇದಕ್ಕೆ ಉತ್ತರ ಗೊತ್ತಾಗದಿದ್ರೆ ಮತ್ತೆ ಏನ್ ಪ್ರಯೋಜನ ಸೃಷ್ಟಿ ಕಾರ್ಯ ಮಾಡಿ ಅಂತ. ಹಾಗೇಂದ್ರೆ ಇದಕ್ಕೆಲ್ಲ ಉತ್ತರ ಸರಿ ತಿಳ್ಕೊಳ್ಳುವ ಸಂತತಿಗಳು ಬಂದ್ರೆ ಅವರು ವ್ಯವಹಾರದ ಇದ್ರೆ ಸಹ ಆ ಸತ್ಯವನ್ನು ತಿಳ್ಕೊಂಡ ಕಾರಣ ಅವರ ಗಮನ ಎಲ್ಲ ಭಗವಂತನ ಬಳಿಗೆ ಇರತ್ತೆ ಅಂತ ಹೇಳುವ ಆ ಅರ್ಥನ ಆಚಾರ್ಯ. ಹೌದು. ನಾವು ಈಗ ಅವರೆಲ್ಲ ಇಚ್ಛಾ ಸೃಷ್ಟಿ ಉಳ್ಳಂತವ್ರಲ್ವಾ, ಪ್ರಜಾಪತಿಗಳು. ಇಂತಹ ಮಕ್ಕಳನ್ನ ಪಡಿಬೇಕು ಅನ್ನೋದು ಅವರ ಮನಸ್ಸಿನಲ್ಲಿ ಇರಬೇಕು. ಈಗ ತಪಸ್ಸು ಮಾಡಿ ಅವರು ಸಂತತಿಯನ್ನ ಪಡಿಲಿಕ್ಕೆ ಹೊರಟಿದ್ದಾರೆ. ಎಂಥ ಸಂತತಿಯನ್ನ ಪಡಿಬೇಕು ಅನ್ನೋದು ಅವರ ಮನಸ್ಸಿನಲ್ಲಿ ಇರಬೇಕು ಅಂತ ಹೇಳ್ತಾ ಇರೋದು. ಸುಮ್ಮನೆ ಸಂತತಿಯನ್ನ ಅಭಿವೃದ್ಧಿ ಮಾಡಬೇಕು ಅಂತ ನೀವು ಹೊರಟದ್ದಲ್ಲ. ನೀವು ಯಾವ ರೀತಿಯಾದ ಸಂತತಿಯನ್ನ ಪಡೆಯಬೇಕು ಅಂತ ನಿಮ್ಮ ಮನಸ್ಸಿನಲ್ಲಿದೆ ಅದನ್ನ ಕೇಳ್ತಾ ಇದ್ದಾರೆ ನಾರದರು.
ಅವರು ತಪಸ್ಸು ಮಾಡಿ ಈ ರೀತಿಯಾದ ಮಕ್ಕಳು ನಮಗೆ ಬೇಕು ಅಂತ ಭಗವಂತನ ಪ್ರಾರ್ಥನೆ ಮಾಡಿದಾಗ ಅಂತ ಮಕ್ಕಳು ಪಡಿತಾರೆ. ಅದಕ್ಕೋಸ್ಕರ. ಹಾ, ಗೊತ್ತಾಯ್ತು ಆಚಾರ್ಯ. ತುಂಬಾ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು. ಗುರುಗಳೇ, ಹಾ, ಇಲ್ಲಿ ಬಂದು ಬಾದರಾಯಣಿರು ವಾಚ ತಾನೆ ಕೆಳಗೆ ಎಲ್ಲಾ ಡೀಟೇಲ್ಸ್ ಕೊಟ್ಟಿದ್ದಾರೆ. ನಾರದರು ಎಲ್ಲಿ ಬರ್ತಾರೆ? ಇಲ್ಲಿ ನಾರದರು ಬಂದು ಹರಿಯೇಶ್ವರಿಗೆ ಪ್ರಶ್ನೆ ಮಾಡೋದು. ಅದು ಎಲ್ಲಿ ಹೇಳಿದೆ? ಅದು ಹಿಂದೆ ಎಲ್ಲಿದೆ ಅಂದ್ರೆ 5ನೇ ಶ್ಲೋಕದಲ್ಲಿದೆ ನೋಡಿ. ತೇ ಪಿರೇ ತಪಯೇ ಓಗ್ರಂ ಪಿತ್ರಾದೇಶೇನ ಯಂತ್ರಿತಾಃ ಪ್ರಜಾ ವಿವೃದ್ಧಯೇ ಯತ್ತಾನ್ ದೇವರ್ಷಿಸ್ತಾನ್ ದದರ್ಶಃ. ದೇವರ್ಷಿ ತಾನ್ ದದರ್ಶ. ದೇವರ್ಷಿಗಳಾದ ನಾರದರು ಬಂದು ಅವರನ್ನು ನೋಡಿದ್ರು. ನೋಡಿ ಉವಾಚ ವಾಚಂ, ಅವರಿಗೆ ಮಾತು ಹೇಳಿದ್ರು. ನಿನ್ನ ಪಾಠಕ್ಕೆ ಬರ್ಲಿಲ್ಲ ನಾನು. ಓಕೆ, ಧನ್ಯವಾದಗಳು. ಧನ್ಯವಾದ ಗುರುಗಳೇ. ಹರೇ ನಮಃ. ಹರೇ ನಮಃ. ನಮಸ್ಕಾರ ಗುರುಗಳೇ. ಹರೇ ನಮಃ. ಹರೇ ನಮಃ ಆಚಾರ್ಯ. ನಮಸ್ಕಾರ ಆಚಾರ್ಯ. ಹರೇ ನಮಃ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ. ನಮಸ್ಕಾರ. ಹರೇ ಶ್ರೀನಿವಾಸ. ನಮಸ್ಕಾರ ಗುರುಗಳೇ.